ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಗುರು ಮತ್ತೆ ಮಂಗಳ ನಿಮಗೆ ಸಪ್ತಮ ಸ್ಥಾನದಿಂದ ತುಂಬಾ ಉತ್ತಮವಾದಂತಹ ಫಲವನ್ನ ಈ ಎರಡು ಗ್ರಹಗಳಿಂದ ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮ್ಮ ದಶಮ ಸ್ಥಾನದಲ್ಲಿ ಬುಧ ಮತ್ತೆ ಶುಕ್ರನ ಸಂಚಾರ, ಈ ಎರಡು ಗ್ರಹಗಳು ಕೂಡ ಅದ್ಭುತವಾದಂತಹ ಫಲ, ಆಕಸ್ಮಿಕತೆಯನ್ನ ಕೊಡ್ತಾರೆ ನಿಮ್ಗೆ ಈ ಜೀವನದಲ್ಲಿ. ಜೊತೆಗೆ ರವಿ ನಿಮ್ಮ ಭಾಗ್ಯ ಸ್ಥಾನದಿಂದ ಸಂಚಾರ, ದೂರದ ಪ್ರಯಾಣಕ್ಕೆ ಅವಕಾಶಗಳಿದೆ. ಶನೈಶ್ಚರ ವಕ್ರಿ ಆದ್ರೂ ಕೂಡ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸುಖ ಸೌಕರ್ಯಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳುವಂಥದ್ದು ಅವಕಾಶಗಳಿದೆ. ರಾಹು ಪಂಚಮದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳನ್ನ ಕೊಡ್ತಾನೆ. ಯಥಾಸ್ಥಿತಿ ಕೇತು ಲಾಭದಲ್ಲಿ ನಿಮಗೆ ಲಾಭವನ್ನು ಕೂಡ ತಂದುಕೊಡುವಂತ ಅವಕಾಶಗಳಿದೆ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ನೋಡಿ. ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೀರಾ. ಹಣಕಾಸಿನ ವಿಚಾರ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು, ಅದನ್ನು ವೃದ್ಧಿ ಮಾಡ್ಕೊಳ್ಳುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಳೆ ಸಮಸ್ಯೆಗಳನ್ನ ಬಗೆಹರಿಸಲೇಬೇಕಾದಂತಹ ಒಂದು ಒತ್ತಡ ಆಗಿರ್ಬೋದು, ಆ ಯೋಚನೆಗಳು ನಿಮಗೆ ಬರುವಂತಹ ತಿಂಗಳಲ್ಲಿ ಕಾಡುವಂತಹ ಸಾಧ್ಯತೆ ಇರುತ್ತೆ. ಸಕ್ಸಸ್ ಬಂದರೂ ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಪತೃಪ್ತರಾಗುವಂತಹ ಯೋಗ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಣಕಾಸಿನ ಸ್ಥಿತಿ ನೋಡಿ, ಹಣಕಾಸಿನ ಸ್ಥಿತಿ ಬರುವಂತಹ ತಿಂಗಳಲ್ಲಿ ತುಂಬಾ ಉತ್ತಮವಾಗಿರುವಂತಹ ಅವಕಾಶಗಳಿದೆ. ಗುರು ಮತ್ತೆ ಮಂಗಳ ಸಪ್ತಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಹಣಕಾಸಿನ ಸ್ಥಿತಿ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯ ಸಹಕಾರದಿಂದ ನಿಮಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗೋದಾಗಿರ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ವೃದ್ಧಿಯನ್ನು ನೋಡುವಂತಹ ಅವಕಾಶಗಳು ಬರುವಂತಹ ತಿಂಗಳಿದೆ. ಮತ್ತೆ ಆಕಸ್ಮಿಕವಾದಂತಹ ಒಂದು ಧನದ ಯೋಗಗಳು ಕೂಡ ನಿಮ್ಮ ಮಾಡುವಂತಹ ವೃತ್ತಿಯಲ್ಲಿ ಕೂಡ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಇಲ್ಲ ಬದಲಾವಣೆಗಳಿಂದ ಲಾಭವನ್ನು ನೋಡುವಂತದ್ದಿದೆ. ಹಾಗಾಗಿ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿದೆ. ಜೊತೆಗೆ ನೋಡಿ, ನೀವು ಒಂದು ದೂರದ ಪ್ರಯಾಣಗಳನ್ನ ಪದೇ ಪದೇ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಕೆಲಸ ಕಾರ್ಯಗಳ ಮೇಲಾಗಿರ್ಬೋದು, ಕುಟುಂಬದವರ ಜೊತೆಗೆ ಹೊರಗೆ ಹೋಗುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ವಿದೇಶ ಪ್ರಯಾಣಗಳ ಯೋಗಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಹಾಗಾಗಿ ದೂರದ ಪ್ರಯಾಣಗಳಿಂದ ಕೆಲವೊಂದು ಲಾಭಗಳನ್ನು ಕೂಡ ನೀವು ನಿರೀಕ್ಷೆ ಮಾಡುವಂತಹ ಯೋಗ ಈ ಬರುವಂತಹ ತಿಂಗಳಲ್ಲಿದೆ. ಜೊತೆಗೆ ನೋಡಿ, ನಿಮ್ಮ ಸುಖ ಸೌಕರ್ಯಗಳಲ್ಲಿ ಬದಲಾವಣೆ ಆಗುವಂತಹ ತಿಂಗಳಾಗಿರುತ್ತೆ. ಮನೆ ಬದಲಾವಣೆಗಳಾಗಿರ್ಬೋದು, ಮತ್ತೆ ಪ್ರಾಪರ್ಟಿ ಪರ್ಚೇಸ್ ಮಾಡೋದು, ವಾಹನಗಳನ್ನ ಪರ್ಚೇಸ್ ಮಾಡುವಂತದ್ದಾಗಿರ್ಬೋದು, ಕೊನೆ ಪಕ್ಷ ಕಟ್ಟಿರೋ ಮನೆ ಇಲ್ಲಾಂದ್ರೆ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ತಗೊಳ್ಳುವಂತಹ ಯೋಗ ಈ ಬರುವಂತಹ ತಿಂಗಳಲ್ಲಿ ನಿರೀಕ್ಷೆ ಮಾಡುವಂತದ್ದೆ. ಅದರಲ್ಲಿ ಕೆಲವೊಂದು ಅಡೆತಡೆಗಳು ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನ ಹರಿಸಿ ಆ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಇಲ್ಲಾಂದ್ರೆ ಡಾಕ್ಯುಮೆಂಟೇಶನ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು, ವ್ಯತ್ಯಾಸಗಳಾಗುವಂತದ್ದಿರುತ್ತೆ. ಕೊನೆ ಹಂತದಲ್ಲಿ ತಗೊಂಡಂತ ನಿರ್ಧಾರದಲ್ಲಿ ಮತ್ತೆ ಪರಿವರ್ತನೆ ಮಾಡುವಂತಹ ಯೋಚನೆ ಕೂಡ ಬರುವಂತಹ ತಿಂಗಳಲ್ಲಿ ಇರುತ್ತೆ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ. ಜೊತೆಗೆ ನೋಡಿ, ನಿಮ್ಮ ಒಂದು ಸಂತಾನದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆಸ್ಪತ್ರೆಗಳ ಓಡಾಟಗಳಾಗಿರ್ಬೋದು, ಇನ್ಫೆಕ್ಷನ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಂದಾಗಿ ತೊಂದರೆಗಳನ್ನ ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಈ ಬರುವಂತಹ ತಿಂಗಳು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರ ಮಕ್ಕಳಿಂದ. ಸೊ ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ ಆಗಿರ್ಬೋದು, ಮನಸ್ತಾಪಗಳು, ವೈಮನಸ್ಸುಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ಎಲ್ಲೋ ಒಂದು ಹಂತದಲ್ಲಿ ಆ ಸಂಬಂಧದಲ್ಲಿ ಬಿರುಕು ಬಿಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯಾವುದೇ ವಿಚಾರಗಳಿದ್ರೂ ಕೂಡ ಕುಲಂಕುಷವಾಗಿ ಮಾತುಕತೆಯಿಂದ ಬಗೆಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು. ಮದುವೆ ವಿಚಾರ ಆಗಿರ್ಬೋದು, ಹೊಸ ಕಾರ್ಯಾರಂಭಕ್ಕೆ ತುಂಬಾ ಉತ್ತಮವಾದಂತಹ ಕಾಲ ಇದು. ಸಂಬಂಧಗಳನ್ನ ಸರಿ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅದರಲ್ಲಿ ತುಂಬಾ ಉತ್ತಮವಾದಂತಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತಹ ಒಂದು ಸಮಯ. ಪತಿ ಪತ್ನಿ ಮನಸ್ತಾಪಗಳಿದ್ರೂ ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದು. ಗುರು ಸಪ್ತಮದಿಂದ ಸಂಚಾರ ಮಂಗಳನ ಜೊತೆಗಿರೋದ್ರಿಂದ ನಿಮ್ಮ ಒಂದು ಮಾತಾಗಿರ್ಬೋದು, ನಿಮ್ಮ ಒಂದು ಸಾಮರ್ಥ್ಯ ಆಗಿರ್ಬೋದು, ಯೋಚನೆ ಮಾಡುವಂತಹ ಸ್ಥಿತಿ ಆಗಿರ್ಬೋದು, ಅದರಲ್ಲಿ ತುಂಬಾ ಉತ್ತಮವಾಗಿರುತ್ತೆ. ಹಾಗಾಗಿ ಈ ಸಮಯ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡ್ಕೊಳ್ಳೋಷ್ಟು ಉತ್ತಮ. ಜೊತೆಗೆ ನೋಡಿ, ನಿಮಗೆ ಬುಧ ಮತ್ತೆ ಶುಕ್ರ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು, ವೃತ್ತಿಯಲ್ಲಿ ಬದಲಾವಣೆಗಳನ್ನು ನೋಡುವಂಥದ್ದಿರುತ್ತೆ. ಅತಿಯಾದಂತಹ ಒತ್ತಡ, ಬೇರೆ ಉದ್ಯೋಗದ ಅವಕಾಶಗಳನ್ನ ಹುಡುಕಿಕೊಂಡು ಹೋದವರಿಗೆ ಸಿಗುವಂತಹ ಸಾಧ್ಯತೆ. ಮತ್ತೆ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ಜನ ತಮ್ಮ ಪ್ರೈವೇಟ್ ಜಾಬ್ ಅಲ್ಲಿ ಯಾರಿರ್ತಾರೆ ಅವರು ಬದಲಾವಣೆಗಳಾಗಿರುವುದಿಲ್ಲ ಅಂದ್ರೆ ರೆಸಿಗ್ನೇಷನ್ ಕೊಟ್ಟು ಬೇರೆ ಕಡೆಗೆ ಹೋಗುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಕ್ಸಸ್ ಆಗುವಂತದ್ದಿರುತ್ತೆ. 15 ದಿನಗಳ ನಂತರ ನಿಮಗೆ ತುಂಬಾ ಅದ್ಭುತವಾದಂತಹ ಯೋಗ. ರವಿ ನಿಮಗೆ ದಶಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನೀವು ಅಂದುಕೊಂಡಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ಮಾಡಿದಂತ ಕೆಲಸ ಕಾರ್ಯಗಳಲ್ಲಿ ಹೆಸರು ಮತ್ತೆ ಗೌರವ ಸಿಗುವಂತದ್ದು ಯೋಗಗಳಿದೆ. ಶುಕ್ರ ತಿಂಗಳ ಕೊನೆ ಹಂತದಲ್ಲಿ ಲಾಭ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ, ಆದರೆ ನೀಚ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ಬರುವಂತಹ ಯಾವುದೇ ಸಕ್ಸಸ್ ಆಗಿರ್ಬೋದು ಅದರ ಬಗ್ಗೆ ಅಷ್ಟೊಂದು ಅಭಿಮಾನ ಗೌರವ ಇಲ್ಲದೆ ಇರುವಂತದ್ದಿರುತ್ತೆ. ಎಂಡ್ ರಿಸಲ್ಟ್ ಇಷ್ಟೇನಾ ಅನ್ನುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಆದರೆ ಒಂದು ಖುಷಿ ಪಡೋದು ವಿಚಾರ ಅಂದ್ರೆ ಎಲ್ಲಾ ಕೆಲಸ ಕಾರ್ಯಗಳು ನಿರಾಯಾಸವಾಗಿ ನಿಮಗೆ ಸಕ್ಸಸ್ ಆಗುವಂತಹ ಯೋಗಗಳು ಕೂಡ ಈ ಬರುವಂತಹ ತಿಂಗಳಿದೆ. ಹಾಗಾಗಿ ಎಲ್ಲಾ ಕೆಲಸ ಕಾರ್ಯಗಳು ಸಕ್ಸಸ್ ಆಗೋದ್ರಿಂದ ನಿಮಗೆ ಮಾನಸಿಕ ತೃಪ್ತಿ, ಗೌರವ ಆಗಿರ್ಬೋದು, ಅಂದುಕೊಂಡಂತಹ ಒಂದು ವಿಷಯಗಳಲ್ಲಿ ಸಕ್ಸಸ್ ನೋಡುವಂತಹ ಸಾಧ್ಯತೆ ತುಂಬಾನೇ ಇರುತ್ತೆ. ಜೊತೆಗೆ ನೋಡಿ, ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಮನಸ್ತಾಪಗಳು ಬರುವಂತಹ ತಿಂಗಳಲ್ಲಿ ಯಾವುದೂ ಇರೋದಿಲ್ಲ. ನಿಮ್ಮ ಒಂದು
ಲೀಗಲ್ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ರೀತಿಯ ಆಸ್ಪತ್ರೆ ಓಡಾಟಗಳಾಗಿರ್ಬೋದು, ಕೋರ್ಟ್ ಕಚೇರಿ ವಿಚಾರಗಳಾಗಿರ್ಬೋದು, ಇದರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂತ ಅವಕಾಶಗಳು ಈ ಬರುವಂತ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಬರುವಂತಹ ತಿಂಗಳು ಉತ್ತಮ ಫಲವನ್ನೇ ನಿರೀಕ್ಷೆ ಮಾಡಬಹುದು. ಏನು ಪರಿಹಾರವನ್ನ ಮಾಡ್ಕೋಬೇಕು ಮುಖ್ಯವಾಗಿ ನೋಡಿ, ರಾಹುವಿನ ಪರಿಹಾರ ಮಾಡ್ಕೊಳ್ಳಿ. ದುರ್ಗಾದೇವಿ ಉಪಾಸನೆ ಪ್ರತಿದಿನ ಮಾಡೋದ್ರಿಂದ ಉತ್ತಮವಾದಂತಹ ಫಲ ಆರೋಗ್ಯದಲ್ಲಿ ಸಿಗುತ್ತೆ. ಅದರ ಜೊತೆಗೆ ನೀವು ಬುಧನ ಪರಿಹಾರವನ್ನ ಮಾಡ್ಕೊಳ್ಳಿ, ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಳಿ. ಪ್ರತಿ ಬುಧವಾರ ದಿವಸ ವಿಷ್ಣು ದೇವರಿಗೆ ತುಳಸಿ ಅರ್ಚನೆಯನ್ನ ಮಾಡಿಸ್ಕೊಳ್ಳಿ. ಅದರಿಂದ ನಿಮಗೆ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಜೊತೆಗೆ ಮಂಗಳನ ರತ್ನ ಹವಳವನ್ನ ಧಾರಣೆ ಮಾಡಿ ಬರುವಂತಹ ತಿಂಗಳಲ್ಲಿ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಕಾಣುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.